ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಜೀವಂತರ ಪಟ್ಟಿಯಲ್ಲಿ ಇಟ್ಟಿದ್ದಾನೆ. ಯಾಕೆ ಎಂದು ಯೋಚಿಸಿದ್ರ? ಯಾಕೆಂದರೆ ಇನ್ನೂ ನೆರವೇರಬೇಕಾದ ಅನೇಕ ವಿಷಯಗಳು ನಮ್ಮ ಜೀವಿತದಲ್ಲಿ ಇರುತ್ತದೆ. ನಾವು ಈ ಲೋಕಕ್ಕೆ ಕಳುಹಿಸಲ್ಪಟ್ಟ ಉದ್ದೇಶವನ್ನು ನಾವು ಇನ್ನೂ ಪೂರೈಸಲಿಲ್ಲ ಎಂದು ಇದು ಅರ್ಥೈಸುತ್ತದೆ. ನಮ್ಮ ಜೀವಿತದ ಉದ್ದೇಶವೇನೆಂದು ನಮ್ಮನ್ನು ನಾವೇ ಎಂದು ಪ್ರಶ್ನೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಈ ಲೋಕದಲ್ಲಿ ಯಾಕೆ ಉಳಿಸಿದ್ದಾನೆಂದು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಆತನ ಉದ್ದೇಶವನ್ನು ಪೂರೈಸಬೇಕು. ನಿಮ್ಮ ಜೀವಿತದಲ್ಲಿ ದೇವರು ನೀಡಿರುವ ಪ್ರತಿಭೆಗಳ ಬಗ್ಗೆ ಯೋಚಿಸಿರಿ. ದೇವರು ಪ್ರತಿಯೊಬ್ಬರಿಗೂ ವಿಭಿನ್ನವಾದ ಪ್ರತಿಭೆಗಳನ್ನು ನೀಡಿರುವನು. ಅದು ಇತರರಿಗೆ ಕೆಲಸದಲ್ಲಿ ಸಹಾಯ ಮಾಡುವುದನ್ನು, ಆರ್ಥಿಕವಾಗಿ ಸಹಾಯ ಮಾಡುವುದನ್ನು, ಇತರರನ್ನು ಹೇಳುವುದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವುದು, ಇತರರಿಗಾಗಿ ಪ್ರಾರ್ಥಿಸುವುದು, ಇತರರಿಗೆ ಸಲಹೆ ನೀಡುವುದು ಈ ರೀತಿಯಾಗಿ ಒಳಗೊಂಡಿರುತ್ತದೆ. ಇವೆಲ್ಲವೂ ದೇವರ ದೃಷ್ಟಿಯಲ್ಲಿ ಸಮವಾಗಿಯೂ ಮತ್ತು ಒಳ್ಳೆಯದಾಗಿಯೂ ಇರುತ್ತದೆ. ಒಂದು ಒಳ್ಳೆಯದು ಅಥವಾ ಇನ್ನೊಂದು ಬಹಳ ಉತ್ತಮವಾದುದು ಎಂದು ಹೇಳಲು ಸಾಧ್ಯವಿಲ್ಲ. ನಾವು ತಲಾಂತುಗಳನ್ನು ಬಳಸುವ ರೀತಿಯೇ ನಮ್ಮ ತಲಾಂತುಗಳ ಉತ್ತಮತೆಯನ್ನು ತಿಳಿಸುತ್ತದೆ. ಯಾವುದೇ ಅಪೇಕ್ಷೆ ಇಲ್ಲದೆ ಸಂತೋಷವಾಗಿ ನಾವು ನಮ್ಮ ತಲಾಂತುಗಳನ್ನು ಬಳಸಬೇಕು. ಆದುದರಿಂದ ನಮ್ಮ ತಲಾಂತುಗಳನ್ನು ನಮಗಾಗಿ ಮಾತ್ರವೇ ಬಳಸದೆ ಇತರರ ಸಹಾಯಕ್ಕಾಗಿ ಬಳಸಲು ಹಿಂದೆ ನಾವು ನಿರ್ಧರಿಸೋಣ. ನಾವು ಈ ಲೋಕಕ್ಕೆ ಬರುವಾಗ ಏನನ್ನು ತೆಗೆದುಕೊಂಡು ಬರಲಿಲ್ಲ ಅಥವಾ ಲೋಕವನ್ನು ಬಿಟ್ಟು ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂದು ತಿಳಿದುಕೊಂಡರೆ ಸಮಾಧಾನದಿಂದ ಜೀವನವನ್ನು ನಡೆಸಬಹುದು. ನಾನು ಹೇಳ್ತಿರುವುದು ಸರಿ ತಾನೇ?